ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಪಿ ಜಿ ಮುಂದಕ್ಕೆ ಒಬ್ಬ ಬುಡ್ಬುಡ್ಕಿ ಅವನು ಬಂದಿರ್ತಾನೆ. ಆಗ ಕಾವ್ಯ ಬಂದು ಕೇಳ್ತಿರ್ತಾಳೆ, ಹೇಗಿದೆ ನನ್ನ ಭವಿಷ್ಯ ಹೇಳ್ತೀರಾ ಅಂತ ಕೇಳ್ತಾರೆ. ಅಯ್ಯೋ ನಿನ್ನ ಭವಿಷ್ಯ ತುಂಬ ಚೆನ್ನಾಗಿದೆಯಮ್ಮ, ನಿನ್ನ ಮದುವೆ ಆಗಿರೋನೆ, ನಿನ್ನ ಕಟ್ಕೊಂಡಿರೋನೆ, ನಿನ್ನ ಸರ್ವಸ್ವನೇ ನಿನ್ನನ್ನು ಕಾಯ್ತಾ ಇದ್ದಾನೆ, ನಿನಗೋಸ್ಕರ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದಾನೆ. ಅವನೇ ನೀನು ಎಷ್ಟು ದ್ವೇಷಿಸ್ತೀಯೋ ಅಷ್ಟು ಪ್ರೀತಿಸ್ತೀಯ ಅಂತ ಹೇಳ್ತೀಯ. ಹೇ ಏನು ಹೇಳ್ತಿದ್ಯಾ, ನಿಂಗೇನು ತಲೆ ಕೆಟ್ಟಿದ್ಯಾ, ಸುಮ್ಮನೋಗು, ನಾನು ಅವನನ್ನು ಪ್ರೀತಿಸೋದು ಹೌದಮ್ಮ, ಅದು ನಾನು ಹೇಳ್ತಿರೋ ಮಾತಿಲ್ಲ, ಹಕ್ಕಿ ನುಡ್ತಿರೋ ಮಾತು, ಅದೇ ಸತ್ಯ, ನೀನು ಅವನ ಪ್ರೀತಿಯಲ್ಲಿ ಬಿದ್ದೇ ಬಿಡ್ತೀಯ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯನು ಕೂಡ ಅದೇ ರೀತಿ ಆಗುತ್ತೆ. ಮಹಾದೇವ ಹತ್ರ ಹೋಗ್ಬಿಟ್ಟು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಹಾದೇವ, ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ, ಐ ಲವ್ ಯು ಮಹಾದೇವ ಅಂತ ಹೇಳಿ ಹೋಗ್ಬಿಟ್ಟು ತಪ್ಕೋತಾಳೆ. ಇದು ಕನಸೋ ನಿಜನೋ ಒಂದೂ ಗೊತ್ತಾಗ್ತಿಲ್ಲ. ಅದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಮಹಾದೇವ್ ಮಾತ್ರ ತುಂಬ ಖುಷಿಯಾಗುತ್ತೆ. ಕಾವ್ಯ ನನ್ನ ಒಪ್ಕೊಂಡ್ಲು, ನನ್ನ ಪ್ರೀತಿನ ಒಪ್ಕೊಂಡ್ಲು ಅಂತ ಹೇಳಿ ಖುಷಿ ಪಡ್ತಿರ್ತಾನೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಮಹೇಶ್ವರಿ ತುಂಬ ಭಯ ಪಟ್ಕೊಂಡು ಬಂದು ಕೂತಿರ್ತಾಳೆ. ಆಗ ಆ ದಾಮಿನಿ ಮಾತಾಡಿದಂತಹ ಒಂದೊಂದು ಮಾತುಗಳನ್ನು ಕೂಡ ಅವಳು ನೆನೆಸ್ಕೊತಾ ಇರ್ತಾಳೆ. ಈ ಮನೆಯವಳನ್ನ ಒಡೆಯೋಕ್ಕೆ ಬಂದಿದ್ದಾಳೆ, ನನ್ನ ಮಕ್ಕಳನ್ನು ಇಬ್ಬರೂ ಕೂಡ ದೂರ ಮಾಡಿದ್ದು ಇವಳಿನೇ ಅಂತ ರಾಕ್ಷಸಿ ಅಂದರೆ ಕಲ್ಯಾಣಿ ಗಂಡ ಶ್ರೀನಿವಾಸ್ ಭಾವನು ಕೂಡ ಇಷ್ಟು ವರ್ಷ ಅವಳೇ ಕೂಡಿ ಹಾಕಿ ದ್ವೇಷನ ತೀರಿಸ್ಕೊಂಡಿದ್ದಾಳೆ, ಅಂಥದ್ರಲ್ಲಿ ನಮ್ಮನ್ನು ಬಿಡ್ತಾಳ ಇವಳು ಅಂತ ಹೇಳಿ ಎಲ್ಲ ಮಾತಾಡಿದ್ದನ್ನು ನೆನೆಸ್ಕೊಂಡು ತುಂಬ ಭಯ ಪಟ್ಕೊಂಡು ಹೆದರ್ಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಕೂತಿರ್ತಾಳೆ. ಹಾಗೆ ಈ ಮನೆನ ಸರ್ವನಾಶ ಮಾಡೋಳು ನಾನೇ ಅಂತ ದಾಮಿನಿ ಹೇಳ್ತಿರೋದನ್ನ ನೆನೆಸ್ಕೊಂಡು ಅವಳಿಗೆ ಅರ್ಗಿಸ್ಕೊಳ್ಳೋಕ್ಕಾಗ್ದಲೇ ಅಲ್ಲೇ ಕೂತ್ಬಿಡ್ತಾಳೆ. ಅದೇ ಟೈಮ್ಗೆ ಕಿಟ್ಟಿ ಬರ್ತಾರೆ. ಅಕ್ಕ ಏನಕ್ಕ ಇದು ಹಿಂಗೆ ಕೂತಿದ್ಯಾ, ಯಾಕೆ ಹಿಂಗೆ ಕೂತಿದ್ಯಾ ಅಂತ ಹೇಳ್ತಾರೆ. ಯಾಕೆ ಇಷ್ಟು ಭಯ ಪಟ್ಟಿದ್ಯಾ ಅಂತ ಹೇಳ್ತಾರೆ. ಏನು ಕೇಳಿದ್ರು ಕೂಡ ಮಾತಾಡೋದೇ ಇಲ್ಲ. ಅಕ್ಕ ನಂಗೊಂದು ಸ್ವಲ್ಪ ದುಡ್ಡು ಬೇಕು, ಕೊಡ್ತೀಯಾ ಅಂತ ಹೇಳ್ತೀಯಾ. ಅಯ್ಯೋ ನೀನೇನು ಮಾತಾಡ್ತಾನೆ ಇಲ್ಲ, ನಂಗೆ ಅರ್ಜೆಂಟ್ ಇದೆ ಅಕ್ಕ, ನೀನು ಇಲ್ಲೇ ಅಲ್ವಾ ದುಡ್ಡಿಟ್ಟಿರೋದು ಅಂತ ಹೇಳಿಬಿಟ್ಟು ದುಡ್ಡನ್ನ ತೊಗೋತಾಳೆ. ನೋಡು ಇಲ್ಲಿ ತೊಗೊಂಡಿದ್ದೀನಿ, ನಾನು ನಿಂಗೆ ಆಮೇಲೆ ಸಿಗ್ತೀನಿ ನಾನು, ಆಯಿತಾ, ಆಮೇಲೆ ಮಾತಾಡೋಣ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ ಅಂತ ಹೇಳಿಬಿಟ್ಟು ಕಿಟ್ಟಿ ಅಲ್ಲಿಂದ ದುಡ್ಡು ತೊಗೊಂಡು ಹೋಗ್ತಾಳೆ. ಆದರೆ ಮಹೇಶ್ವರಿ ಮಾತ್ರ ಫುಲ್ಲು ಭಯ ಪಟ್ಟಿರ್ತಾಳೆ. ಏನು ಮಾತಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಒಂದೊಂದು ಕ್ಷಣ ಕೂಡ ಸಾವು ಬದುಕಿ ನಡುವೆ ಹೋರಾಡ್ತಾರಲ್ಲ ಆ ರೀತಿ ಭಯಪಡ್ತಿರ್ತಾಳೆ. ಅದೇ ಟೈಮ್ಗೆ ದಾಮಿನಿ ಅಲ್ಲಿಗೆ ಬರ್ತಾಳೆ. ದಾಮಿನಿ ಅಕ್ಕ ಯಾಕಿದು ಹಿಂಗೆ ಕೂತಿದ್ದೀರಾ, ಇಷ್ಟೊಂದು ಬೆವರ್ತಾ ಇದ್ದೀರಲ್ಲ, ಏನಾಯಿತು ಅಂತ ಕೇಳ್ತಾರೆ. ಬೇಡ ಬೇಡ ನೀನು ನನ್ನ ಹತ್ರಕ್ಕೆ ಬರಬೇಡ, ಅಲ್ಲೇ ಇರು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ ನಾನಕ್ಕ ದಾಮಿನಿ ಅಂತ ಹೇಳ್ತಾರೆ. ಸ್ನೇಹ ನೀನು ಎದುರು ಬೈದೆ ಅತ್ತೆಗೆ ಅಂತ ಹೇಳ್ತಾರೆ. ಒಂದು ಲೋಟ ಅವ್ರಿಗೆ ಗ್ಲಾಸ್ ನೀರು ಕೊಡು ಅಂತ ಕೇಳ್ತಾರೆ. ಆಗ ಸ್ನೇಹ ಒಂದು ಗ್ಲಾಸ್ ನೀರನ್ನ ತೆಗೆದು ಕೊಡ್ತಾಳೆ. ತಗೊಳ್ಳಿ ಕುಡೀರಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ನನಗೆ ಬೇಡ, ನಾನು ಕುಡಿಯಲ್ಲ ನೀರನ್ನ ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ, ತಗೊಳ್ಳಿ ಕುಡೀರಿ ನೀರನ್ನ ಅಂತ ಹೇಳ್ತಾರೆ. ನನಗೆ ಬೇಡ ಅಂತ ಹೇಳ್ತಿಲ್ವಾ, ಹೋಗು ಮೊದಲು ಇಲ್ಲಿಂದ ಅಂತ ಹೇಳ್ತಕ್ಕ ಎದ್ದೇಳೆ ಮೇಲೆ ಮಹೇಶ್ವರಿ ಅಂತ ಹೇಳ್ತಾರೆ. ಈ ದಾಮಿನಿ ಹತ್ರ ನಿನ್ನ ಆಟನ ತೋರ್ಸೋಕೆ ಬರಬೇಡ, ಮೊದಲು ಕುಡಿಯೇ ನೀರನ್ನ ಅಂತ ಹೇಳಿ ನೀರನ್ನ ಕುಡಿತಾಳೆ. ನನಗೆ ಗೊತ್ತು, ನಾನು ಸ್ನೇಹ ಮಾತಾಡ್ತಿರ್ಬೇಕಾರೆ ನೀನು ಅಲ್ಲಿಗೆ ಬಂದು ಕತ್ ಕೇಳಿಸ್ಕೊಂಡು ಬಂದಿದ್ಯಾ ಅಂತ ಚೆನ್ನಾಗಿ ಗೊತ್ತು. ಈ ಮನೇಲಿ ಯಾರೇ ಕೂಡ ಉಸಿರಾಡಬೇಕಾದ್ರೂ ನಾನು ಪರ್ಮಿಷನ್ನ ತಗೋಬೇಕು. ಹಾಗಾಗಿ ನೀನು ಅಂಥದ್ರಲ್ಲಿ ಕೈ ಬೆತ್ತರ ನಿಂತ್ಕೊಂಡು ಕೇಳಿದ್ದನ್ನ ನಾನು ನೋಡಿಲ್ಲ ಅಂತ ಅಂದ್ಕೊಂಡಿದ್ಯಾ. ಹೌದು, ನಾನು ಇರೋದೇ ಹೀಗೆ, ನನ್ನ ಇಷ್ಟನೇ ಹಿಂಗೆ. ಈ ನನ್ನ ವಿಷಯನ ಹೇಳಿ ಹೊರಗಡೆ ಹೋಗಿ ಹೇಳಿ ಭೂಮಿಯಲ್ಲಿ ಹೋಗ್ತೀಯೋ ಇಲ್ಲ ಬದುಕ್ತೀಯೋ ಅಂತ ಹೇಳ್ತಾರೆ. ಅಯ್ಯೋ ದಯವಿಟ್ಟು ನನ್ನ ಏನು ಮಾಡಬೇಡ ದಾಮಿನಿ, ನನ್ನ ಸಾಯಿಸ್ಬೇಡ, ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ತಾರೆ. ಆಗ ಸ್ನೇಹ ಅತ್ತೆ ಇವರೊಬ್ಬರೇ ನಮಗೆ ಸಪೋರ್ಟಿವ್ ಆಗಿರೋದು, ಮುಂದೆ ಯಾವತ್ತಾದ್ರೂ ನಮಗೆ ಯೂಸಿಗೆ ಬರ್ತಾರೆ ಬಿಡಿ ಅಂತ ಹೇಳ್ತಾರೆ. ನೀವೇನೇ ಕೊಟ್ಟರು ನಾನು ಅದನ್ನು ಚಾಚು ತಪ್ಪದೆ ಮಾಡ್ತೀನಿ ದಾಮಿನಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಹಾಗೆ ನನ್ನ ಮಗನಿಗೂ ಕೂಡ ಏನು ಮಾಡಬೇಡಿ, ಈ ಮನೇಲಿ ಯಾರಿಗೆ ಏನಾದರೂ ಮಾಡ್ಕೊಳ್ಳಿ, ಯಾರು ಏನಾದರೂ ಪರವಾಗಿಲ್ಲ, ದಯವಿಟ್ಟು ನನಗೂ ನನ್ನ ಮಗನಿಗೂ ಏನು ಮಾಡಬೇಡಿ, ನನಗೆ ನನ್ನ ಮಗನೇ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಆಯಿತು, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ ಆಯಿತು, ಇಲ್ಲ ಅಂತ ಅಂದರೆ ಗೊತ್ತಲ್ಲ ನನ್ನ ಬಗ್ಗೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಫುಲ್ ಭಯ ಪಟ್ಕೊಂಡು ಹಾಗೆ ಕೂತಿರ್ತಾರೆ. ಇನ್ನೊಂದು ಕಡೆ ಕಾವ್ಯನ ಫ್ರೆಂಡು ಓಡಿ ಬಂದು ರೂಮ್ಗೆ ಗೋಡೆ ಮೇಲಿದ್ದಂತಹ ಫೋಟೋನ ತೆಗೆದು ಕಿತ್ತು ಬಿಸಾಕ್ತಾಳೆ. ಯಾಕೆ ಹಿಂಗಾಡ್ತಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಅದು ಕಾವ್ಯ, ಈ ಥರ ಎಲ್ಲ ಮಾಡಬಾರ್ದು, ಕಟ್ಕೊಂಡಿರೋ ಗಂಡನ ಈ ಥರ ಅವಮಾನಿಸ್ತಾರ, ಒಂದು ಮಾತು ಬರುತ್ತೆ ಹೋಗುತ್ತೆ, ಅವರು ನಮಗೆ ತಾಳಿ ಕಟ್ಟಿರ್ತಾರೆ ಕಣೆ, ನಾವು ಅವರು ನಮಗೆ ಸರ್ವಸ್ವ ಇದ್ದಂಗೆ, ಅವರು ನಮಗೆ ಅರಿಶಿನ ಕುಂಕುಮ ಇದ್ದಂಗೆ, ಅವ್ರು ನಮ್ಮ ಪಾಲಿಗೆ ಹಂಗಂತ ಈ ರೀತಿ ಮಾಡ್ತಾರೆ. ಅಯ್ಯೋ ಏನಾಯ್ತೆ ನಿನಗೆ, ನೀನೇ ತಾನೇ ಈ ಪ್ಲ್ಯಾನ್ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾರೆ. ಅಯ್ಯೋ ನಾನು ಈ ಪ್ಲ್ಯಾನಿಂದಲೇ ದೊಡ್ಡ ತಪ್ಪಾಯಿತು ಕಣೆ, ಎಡವಟ್ಟಾಗಿದೆ. ಏನು ಹೇಳ್ತಿದ್ಯೆ, ಎಡವಟ್ಟೆ ಅಂತ ಏನಿಲ್ಲ, ನಿನಗೆ ನಿನ್ನ ಫ್ರೆಂಡ್ ಬದುಕಬೇಕು ಅಂತ ಆಸೆ ಇದೆಯಲ್ವಾ, ಹ್ಞೂ ಕಣೆ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಹೇಳೋದನ್ನು ಸ್ವಲ್ಪ ಪ್ಲೀಸ್ ಆಯಿತಾ, ಗಂಡನ ಹಾಗೆಲ್ಲ ಬೈಬಾರ್ದು ಕಣೆ, ಅವಳಿಗೆ ಏನು ಸಮಸ್ಯೆ ಇರುತ್ತೋ ಏನೋ, ಅವಳು ಒಳಗಡೆ ನಾವು ಅವ್ರ ಮನಸ್ಸಿನ ಹಾಳನ್ನು ತಿಳ್ಕೊಬೇಕು ಕಣೆ, ತಿಳ್ಕೊಂಡು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಹೋದಾಗಲೇ ಹೆಣ್ಣಿನ ಜೀವನ ಸಾರ್ಥಕ ಆಗೋದು. ಅದರಲ್ಲೂ ನಾವು ಎಷ್ಟೇ ಓದಿದ್ರು ಎಷ್ಟೇ ಗೋಲ್ಡ್ ಮೆಡಲ್ಸ್ ತೊಗೊಂಡಿದ್ರು ಗಂಡ ಅನ್ನೋನು ಒಬ್ಬ ಜೊತೆಲಿಲ್ಲ ಅಂದರೆ ಯಾರು ಕೂಡ ನಮಗೆ ಮರ್ಯಾದೆ ಕೊಡಲ್ಲ. ಕಾವ್ಯ ಅರ್ಥ ಮಾಡ್ಕೊ, ಯಾಕೆ ಹಿಂಗೆ ಲೆಕ್ಚರರ್ ಮಾಡ್ತಿದ್ಯಾ, ಏನಾಯ್ತೆ ನಿನಗೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಹಾದೇವ ಕೇಳಿಸ್ಕೊತಿರ್ತಾನೆ. ಪರವಾಗಿಲ್ವೇ, ನಂಗೆ ಕೊಟ್ಟ ಟಾಂಗ್ ಇವನ ಮೇಲೆ ಚೆನ್ನಾಗೇ ವರ್ಕ್ ಆಗಿದೆ, ಇರಲಿ ಹೀಗೆ ನಡೀಲಿ ಈ ಪ್ರೀತಿ ಪಾಠ.
ಆದಷ್ಟು ಬೇಗ ಮುಗಿಲಿ ಅಂತ ಹೇಳ್ತಾರೆ. ಆಗ ಎದ್ರುಕೊಂಡು ಅವ್ರ ಫ್ರೆಂಡ್ ಹೊರಟೋಗ್ತಾಳೆ. ಅಯ್ಯೋ ಅವಳು ನಿಜವಾಗ್ಲೂ ಏನೋ ಆಗೋಗಿದೆ ಅಂತ ಹೇಳ್ತಾರೆ. ಮಹಾದೇವ ಫುಲ್ ಖುಷಿಯಿಂದ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಸೌಜನ್ಯ ಕೂಡ ಓಡಿ ಬರ್ತಾಳೆ. ಇನ್ನೊಂದು ಕಡೆ ಪ್ರೇಮ ರಾಮ್ಗೆ ಸ್ವೀಟ್ನ ತೊಗೊಂಬರ್ತಾಳೆ. ರಾಮ್ ಸ್ವೀಟ್ ತೊಗೊತ ಯಾಕೆ ಏನು ಸಮಾಚಾರ ಇವತ್ತು ಅಂತ ಕೇಳಿದಾಗ, ಅಯ್ಯೋ ಅತ್ತೆ ತುಂಬ ಹುಷಾರಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅಂದರೆ ನೀನು ಮಾತ್ರೆನ ತೊಗೋತಾ ಇಲ್ಲ, ನೀನು ಹೇಳಿದ ಒಂದೇ ಒಂದು ಮಾತಿಂದ ಅತ್ತೆ ಮಾತ್ರೆನ ತೊಗೊಳ್ಳೋದು ನಿಲ್ಲಿಸ್ಬಿಟ್ಟಿದ್ದಾರೆ, ಇವಾಗ ಖುಷಿಯಾಗಿದ್ದಾರೆ. ಹೌದಾ, ನಂಗೆ ಅಷ್ಟೇ ಸಾಕು ಪ್ರೇಮ, ನಮ್ಮ ದೊಡ್ಡಮ್ಮ ಖುಷಿಯಾಗಿ ಆರಾಮಾಗಿದ್ದರೆ ಸಾಕು ಅಂತ ಹೇಳ್ತಾರೆ. ಆದಷ್ಟು ಬೇಗ ಹುಷಾರಾಗ್ತಾರೆ, ಏನಾಗಲ್ಲ ಸುಮ್ಮನಿರು ಅಂತ ಹೇಳಿ ಇಬ್ಬರು ಕೂಡ ಸ್ವೀಟ್ ತಿಂತಾರೆ. ಮಹಾದೇವನ ಹತ್ರ ಕಾವ್ಯನ ಫ್ರೆಂಡ್ ಬಂದು ಹೇಳ್ತಿರ್ತಾರೆ, ತಾತ ನನಗೊಂದು ಹೆಲ್ಪ್ ಮಾಡ್ತೀರಾ ರಾಘವೇಂದ್ರ ತಾತ? ಅಯ್ಯೋ ನನ್ನ ಕೈಲೆಲ್ಲ ಆಗುತ್ತಮ್ಮ, ನನಗೊಬ್ಬ ರೌಡಿ ನನಗೆ ತುಂಬ ಹಿಂಸೆ ಮಾಡ್ತೀನಿ. ರೌಡಿನ ಯಾರದು ಅಂತ ಕೇಳ್ತಾರೆ. ಅಯ್ಯೋ ನನ್ನ ಕೈಲಿ ಎಲ್ಲ ಆಗುತ್ತಮ್ಮ ಅಂತ ಕೇಳಿದಾಗ ಆ ಕಾವ್ಯನ ಗಂಡ ಮಹಾದೇವ ಅಂತ ಕೇಳಿದಾಗ, ಏನೋ ಮಹಾದೇವನ ಆ ರೌಡಿನ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹಾದೇವ ಅಂಟಿಸ್ಕೊಂಡಿರೋ ಅಂತಹ ಗಡ್ಡ ಕಿತ್ಕೊಂಡಿರುತ್ತೆ. ತಾತ ಏನಿದು ಗಡ್ಡ ಕಿತ್ತು ಬರ್ತಿದೆ ಅಂದರೆ ನೀವು ರಾಘವೇಂದ್ರ ತಾತ ಅಲ್ಲ ಮಹಾದೇವ ಅಂತ ಕೇಳ್ತಾರೆ. ಹಾಂ ಹೌದು ಮಹಾದೇವನೇ, ಏನಿವಾಗ ಅಂತ ಹೇಳ್ತಾರೆ ಕಾವ್ಯನ ಗಂಡ. ಮಹಾದೇವನು ನಾನೇ, ರಾಘವೇಂದ್ರ ತಾತನು ಕೂಡ ನಾನೇ, ಈ 2 in 1 ಅಲ್ಲ, ನಾನು ಓನ್ಲಿ 1 ಗೊತ್ತಾಯ್ತಾ? ನಾನು ಕಾವ್ಯ ನಾನು ಕಾಪಾಡ್ಕೊಳ್ಳೋಕ್ಕೆ ನಾನು ಈ ವೇಷ ಹಾಕಬೇಕಾಗಿತ್ತು. ಏನೀಗ ಏನು ಮಾಡ್ತೀಯಾ? ನಾನು ಎದುರುಗಡೆನೇ ನಿಂತ್ಕೊಂಡು ನನ್ನ ಬಗ್ಗೆನೇ ರೌಡಿ ಅಂತ ಎಲ್ಲ ಬೈತಿದ್ಯಾ? ನಿಂಗೆ ಇಷ್ಟ ಇದೆಯಾ? ಅಯ್ಯೋ ಮಹಾದೇವ ಎಲ್ಲೆಲ್ಲೋ ಬಂದು ಸಿಕ್ಕಾಕೊಂಡಲ್ಲಪ್ಪ ನಿನ್ನ ಹತ್ರ ಅಂತ ಹೇಳ್ತಾರೆ. ಮತ್ತು ಈಗಲೇ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ? ಈ ವಿಚಾರ ಏನಾದರೂ ಕಾವ್ಯನ ಹತ್ರ ಹೋಗಿ ಹೇಳಿದ್ರಂತೂ ಗೊತ್ತಲ್ಲ, ನಿನ್ನ ಕೂದಲು ಕಚ್ಚಕ್ ಅಂತ ಕಟ್ ಮಾಡಿಬಿಡ್ತೀನಿ ಗೊತ್ತಾಯ್ತಾ? ನಾನು ಕಾವ್ಯನ ಗಂಡನೇ, ರೌಡಿನೇ, ಎಲ್ಲನೂ ನಾನೇ ಗೊತ್ತಾಯ್ತಾ? ಈಗಲೇ ನಿನಗೆ ವಾರ್ ಮಾಡ್ತಿದ್ದೀನಿ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಕಾವ್ಯನ ಹತ್ರ ಹೋಗಿ ಇನ್ನು 3 ದಿವಸದಲ್ಲಿ ಅವಳಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು, ಆ ಥರ ಮಾಡಬೇಕು. ಇಲ್ಲ ಅಂದರೆ ಗೊತ್ತಲ್ಲ ನನ್ನ ಸ್ಟೈಲು, ರೌಡಿ ಸ್ಟೈಲು ಗೊತ್ತಾಯ್ತಾ? ಇಲ್ಲ ಅಂದರೆ ನೀನು ಕೂದಲನ್ನ ಕಚ್ಚಕ್ ಅಂತ ಕತ್ತರಿಸ್ಬಿಡ್ತೀನಿ. ಆಯಿತು ಮಹಾದೇವಣ್ಣ, ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಆಯಿತಾ? ಕಾವ್ಯನ ಮನಸ್ಸಲ್ಲಿ ಹೇಗಾದ್ರು ಮಾಡಿ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿ ಪ್ರೀತಿ ಹುಟ್ಟಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟಾಯಿತು, ಅಷ್ಟು ಮಾಡಿದ್ರೆ ಸರಿ ಹೋಯ್ತು, ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಗೊತ್ತಲ್ಲ ರೌಡಿ ನಾನು ಹೆಂಗೆ ಅಂತ ಹೇಳ್ತಾರೆ. ಅಯ್ಯೋ ಒಳ್ಳೆ ಸಂಕಟ ಸಿಕ್ಕಾಕೊಂಡಲ್ಲಪ್ಪ, ನಾನು ಏನು ಮಾಡಲಿ ಅಂತ ಅವಳ ಫ್ರೆಂಡು ಆಡ್ತಿರ್ತಾಳೆ. ಮೊದಲಿನಿಂದ ಹೋಯ್ತಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಈ ಹುಡುಗಿ ಎಷ್ಟೊಂದು ಭಯಪಟ್ಟಿದೆ ನನ್ನಿಂದಾಗಿ ಪಾಪ ಅಂತ ಅನ್ಕೋತಿರ್ತಾಳೆ. ಇನ್ನೊಂದು ಕಡೆ ಶ್ರೀನಿವಾಸು ಪ್ರೇಮಗೆ ಕಾಲ್ ಮಾಡಿರ್ತಾನೆ. ಪ್ರೇಮ ಕಾಲ್ ಮಾಡಿದಾಗ, ಹೇಗಿದೆಯಮ್ಮ, ಇದು ಮಹಾದೇವ ಕೊಡಿಸ್ತಾ ಫೋನು ಅಂತ ಎಲ್ಲ ಮಾತಾಡ್ತಾರೆ. ಹೌದಾ ಮಾವ, ತುಂಬ ಖುಷಿ ಆಯಿತು, ನನಗೆ ಕಲ್ಯಾಣಿದೆ ಚಿಂತೆ ಆಗಿಬಿಟ್ಟಿದೆ, ಹೇಗಿದ್ದಳೋ ಏನೋ ಅಂತ. ಅತ್ತೆ ಇವಾಗ ತುಂಬ ಹುಷಾರಾಗಿದ್ದಾರೆ, ನೀವೇನು ಯೋಚನೆ ಮಾಡಿಬಿಡಿ, ಎಲ್ಲನೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ. ನಾನು ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹಾದೇವ ಬರ್ತಾರೆ. ಯಾರ ಹತ್ರ ಮಾತಾಡ್ತಿದ್ದೀರಾ ಅಪ್ಪಾಜಿ ಅಂತ ಕೇಳ್ತಾರೆ. ಆಗ ಪ್ರೇಮ ಕಣಪ್ಪ ಅಂತ ಕೇಳಿದಾಗ ಪ್ರೇಮ ಮಾತಾಡ್ತಾಳೆ, ಹೇಗಿದ್ದಾರೆ ಮಹಾದೇವ, ನಾನು ನಿಮ್ಮ ತಂಗಿ ಹೊಲ್ಸ್ಕೊಳ್ಳೋಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಏನಿದು? ನಾನು ಅವಳ ಫ್ರೆಂಡ್ನ ಈ ರೀತಿ ಗೋಳಾಡಿಸ್ತಿದ್ದೀನಿ, ಹಾಗಾಗಿ ಅವಳು ನಾನು ಹೇಳ್ದಾಗೆ ಇವಾಗ ಕೇಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಹೌದಾ, ತುಂಬ ಒಳ್ಳೆಯ ಐಡಿಯಾ ಮಾಡಿದ್ದಾರೆ ಬಿಡಿ, ಈ ಐಡಿಯಾ ಎಲ್ಲ ಮಾಡಿದ್ದು ನಿಮ್ಮಿಂದನೇ ಅಂತ ಹೇಳ್ತಾರೆ. ಹೇ ನಾನಲ್ಲಪ್ಪ, ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನೇನು ಸಮಾಚಾರ ಅಂತ ಕೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಕಲ್ಯಾಣಿಗೆ ಮಾತ್ರೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾಳೆ ದಾಮಿನಿ. ಆಗ ಮಾತ್ರೆನ ತೊಗೊಳ್ಳಲ್ಲ ಅವಳು. ನಾನು ತೊಗೊಳ್ಳಲ್ಲ ಈ ಮಾತ್ರೆ ಅಂತ ಕೇಳ್ತೀವಿ. ಯಾಕಕ್ಕ ಏನಾಯಿತು ಅಂತ ಕೇಳಿದಾಗ, ನನ್ನ ಮಗ ರಾಮ್ ಹೇಳಿದ್ದಾನೆ, ಕಾಲಿಟ್ಕೊಂಡು ಕೇಳ್ಕೊಂಡಿದ್ದಾನೆ, ದಯವಿಟ್ಟು ಆ ಮಾತ್ರೆ ತೊಗೋಬೇಡಿ ಅಂತ. ಯಾಕೆ ಏನಂತೆ? ಆ ಮಾತ್ರೆ ವಿಷ ಅಂತೆ, ಅದು ತೊಗೊಂಡಿದ್ರಂತೆ ನನಗೆ ತುಂಬ ಸುಸ್ತು ತಲೆನೋವು ಆಗ್ತಿತ್ತು ಅಂತ ಹೇಳಿದ್ದಾನೆ, ಹಾಗಾಗಿ ಅವ್ನು ತೊಗೋಬೇಡ ಅಂತ ಹೇಳಿದೆ. ನಾನು ತೊಗೊಳ್ಳಲ್ಲ ಆ ಮಾತ್ರೆ, ನಾನು ಸ್ಟಾಪ್ ಮಾಡಿದಾಗ್ಲಿಂದನೂ ನಾನು ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ನಾನೇ ಎದ್ದು ಓಡಾಡ್ತೀನಿ, ಹಾಗಾಗಿ ನಂಗೆ ಆ ಮಾತ್ರೆ ಬೇಡ ದಾಮಿನಿ. ಅಯ್ಯೋ ಅಕ್ಕ ಅದಾಗಲ್ಲ ಅಕ್ಕ, ಅವರು ಡಾಕ್ಟ್ರೇ ಬರ್ಕೊಟ್ಟಿರೋದು, ಯಾರಾದರೂ ಕೊಡಲಿ, ನನ್ನ ಮಗ ಹೇಳಿದ್ದಾನೆ ತೊಗೋಬೇಡ ಅಂತ, ನಾನು ತೊಗೊಳ್ಳಲ್ಲ ದಾಮಿನಿ, ಮೊದಲು ನೀನು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಬೈತಾಳೆ.